ಇದೀಗ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿಯನ್ನ ಗಮನಿಸ್ತಾ ಹೋಗೋದಾದ್ರೆ ನಮ್ಮ ಕೆಎಸ್ಆರ್ಟಿಸಿ ತುಂಬಾನೇ ಉತ್ತಮವಾದ ಸಾರಿಗೆ ವ್ಯವಸ್ಥೆಯನ್ನ ಹೊಂದಿರುವಂತದ್ದು. ಆದರೆ ಇದೇ ಒಂದು ಕೆಎಸ್ಆರ್ಟಿಸಿ ಬಸ್ ಈ ರೀತಿಯಾಗಿ ದುಸ್ಥಿತಿಗೆ ತಲುಪಿರುವಂತದ್ದು ನಿಜಕ್ಕೂ ಶೋಚನೀಯ. ಹೆಡ್ಲೈಟ್ ಹಾಕಿಸದ ದುಸ್ಥಿತಿಗೆ ತಲುಪ್ತಾ ಸಾರಿಗೆ ಇಲಾಖೆ ಅನ್ನುವಂಥದ್ದು. ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇ ಕೆಕೆಆರ್ಟಿಸಿ ಬಸ್ ಸಂಚಾರ ಆಗ್ತಾ ಇದೆ. 84 ಕಿಲೋಮೀಟರ್ ಕತ್ತಲೆಯಲ್ಲಿಯೇ ಬಸ್ ಓಡಿಸುವಂತಹ ಚಾಲಕ. ಹೆಡ್ಲೈಟ್ ಹಾಕಿಸದ ದುಸ್ಥಿತಿಗೆ ತಲುಪ್ತಾ ಸಾರಿಗೆ ಇಲಾಖೆ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿಯೇ ಕೆಕೆಆರ್ಟಿಸಿ ಬಸ್ ಸಂಚಾರ. 84 ಕಿಲೋಮೀಟರ್ ಕತ್ತಲೆಯಲ್ಲಿಯೇ ಬಸ್ ಓಡಿಸುವ ಚಾಲಕ. ದಾರಿ ತೋರಿಸಲು ಮೊಬೈಲ್ ಟಾರ್ಚ್ ಹಿಡಿದು ನಿಲ್ಲುವ ನಿರ್ವಾಹಕ. ಹೆಡ್ಲೈಟ್ ಇಲ್ಲದ ಬಸ್ ನಿತ್ಯ 84 ಕಿಲೋಮೀಟರ್ ಕತ್ತಲಲ್ಲೇ ಸಂಚಾರ ಮಾಡುತ್ತೆ. ಹೆಡ್ಲೈಟ್ ಇಲ್ಲದೆ ರಾತ್ರಿ ಹೊತ್ತು ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆಗ್ತಾ ಇರುವಂತದ್ದು. ಕೆಟ್ಟು ಹೋಗಿರೋ KA 28F 1985 ಕೆಎಸ್ಆರ್ಟಿಸಿ ಬಸ್. ಹಲವು ಬಾರಿ ದೂರು ನೀಡಿದ್ರು ಹೆಡ್ಲೈಟ್ ರಿಪೇರಿ ಆಗಿಲ್ವಂತೆ. ಎಷ್ಟೋ ಬಾರಿ ದೂರು ನೀಡಿದ್ದಾರೆ. ರಾತ್ರಿ 7:30ರ ಕೊನೆಯ ಬಸ್ನಲ್ಲಿ ಅಪಾಯಕಾರಿ ಸಂಚಾರ. ಕಲಬುರ್ಗಿ ಚಿಂಚೋಳಿ ಮಾರ್ಗದ ಬಸ್ನಲ್ಲಿ ನಿತ್ಯ ಇದೇ ಕಥೆಯಾಗಿದೆ. ಹೆಡ್ಲೈಟ್ ಹಾಕಿಸದ ದುಸ್ಥಿತಿಗೆ ತಲುಪ್ತಾ ಸಾರಿಗೆ ಇಲಾಖೆ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿಯೇ ಇದೀಗ ಕೆಕೆಆರ್ಟಿಸಿ ಬಸ್ ಸಂಚಾರ ಆಗ್ತಾ ಇರುವಂತದ್ದು. ಎಂಬತ್ನಾಲ್ಕು ಕಿಲೋಮೀಟರ್ ಕತ್ತಲೆಯಲ್ಲಿಯೇ ಬಸ್ ಓಡಿಸುವಂತಹ ದುಸ್ಥಿತಿ ಈಗ ಇರುವಂತದ್ದು. ಹಲವು ಬಾರಿ ಅವರು ದೂರನ್ನ ನೀಡಿದ್ದಾರೆ ಹೆಡ್ಲೈಟ್ ಸರಿ ಮಾಡ್ರಿ ಅಂತ. ಆದ್ರೂ ಕೂಡ ಯಾವುದೇ ರೀತಿಯಾಗಿ ಬಸ್ ಏನಾರ ಹೋಯ್ತು ಮಾಡ್ಕೊಂಡೆ ಯಾವ ನೋಡಿಲ್ಲ ಸುಳ್ಳು ಸುದ್ದಿ ಏನಾರ ಅಂತ ಹೇಳ್ತೀರಿ. ಕತ್ತಲಲ್ಲೇ ಬಸ್ ಸಂಚಾರ. ಜನರ ಜೀವಕ್ಕೆ ಬೆಲೆ ಇಲ್ವಾ? ಪ್ರಯಾಣಿಕರ ಜೀವದ ಜೊತೆ ಕೆಕೆಆರ್ಟಿಸಿ ಅಧಿಕಾರಿಗಳ ಚೆಲ್ಲಾಟ. ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲದ ವಿಚಾರವಲ್ಲ. ಜಾಣ ನಿದ್ದೆಯನ್ನ ತೋರಿಸ್ತಾ ಇದ್ದಾರೆ ಅಧಿಕಾರಿಗಳು. ಕೆಕೆಆರ್ಟಿಸಿ ಚೇರ್ಮನ್ ಅರುಣ್ ಕುಮಾರ್ ಪಾಟೀಲ್ ಅವರೇ ಗಮನ ಹರಿಸಿ. ಕೆಕೆಆರ್ಟಿಸಿ ಎಂಡಿ ಡಾಕ್ಟರ್ ಬಿ ಸುಶೀಲಾ ಅವರೇ ಇತ್ತ ಗಮನ ನೀಡಲೇಬೇಕು. ಏನಾದ್ರೂ ಎಡವಟ್ಟಾಗುವ ಮುನ್ನ ಎಚ್ಚೆತ್ತುಕೊಳ್ಳಿ, ಸುರಕ್ಷತೆ ಕೊಡಿ ಜನರಿಗೆ. ಏನಾದ್ರೂ ಆದ್ರೆ ಆಮೇಲೆ ಏನ್ ಮಾಡ್ತೀರಾ? ತಕ್ಷಣವೇ ಹೆಡ್ಲೈಟ್ ಹಾಕಿಸಿ. ಇಲ್ಲ ಇದಕ್ಕೂ ಕೂಡ ಸಾರಿಗೆ ಮಂತ್ರಿನೇ ಬರ್ಬೇಕಾ? ಇಂತಹ ವಿಚಾರಗಳನ್ನ ಸಚಿವ ಬೈರತಿ ಸುರೇಶ್ ಅವರ ಗಮನಕ್ಕೆ ತರಬೇಕಾ ಹೇಳಿ. ಡಾಕ್ಟರ್ ಸುಶೀಲಾ ಅವರೇ ಸಂಬಂಧಿಸಿದ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಿ. ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡೋದನ್ನ ಬಿಡಲಿ ಕೆಕೆಆರ್ಟಿಸಿ ಅನ್ನುವಂಥದ್ದು ಇದೀಗ. ಕತ್ತಲಲ್ಲೇ ಬಸ್ ಸಂಚಾರ. ಜನರ ಜೀವಕ್ಕೆ ಬೆಲೆ ಇಲ್ವಾ? ಪ್ರಯಾಣಿಕರ ಜೀವದ ಜೊತೆ ಕೆಕೆಆರ್ಟಿಸಿ ಅಧಿಕಾರಿಗಳ ಚೆಲ್ಲಾಟ. ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲದ ವಿಚಾರ ಏನಲ್ಲ ಬಿಡಿ, ಗೊತ್ತೇ ಇರುತ್ತೆ. ಆದ್ರೆ ಸೈಲೆಂಟ್ ಆಗಿರ್ತಾರೆ. ಕೆಕೆಆರ್ಟಿಸಿ ಚೇರ್ಮನ್ ಅರುಣ್ ಕುಮಾರ್ ಪಾಟೀಲ್ ಅವರೇ, ಕೆಕೆಆರ್ಟಿಸಿ ಎಂಡಿ ಡಾಕ್ಟರ್ ಬಿ ಸುಶೀಲಾ ಅವರೇ ಈ ಸುದ್ದಿನ ನೀವು ನೋಡ್ಲೇಬೇಕು, ಗಮನ ಹರಿಸಲೇಬೇಕು. ಏನಾಗ್ತಾ ಇದೆ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಗೆ? ಬಸ್ ಏನಾರ ಹೋಯ್ತು ಮಾಡ್ಕೊಂಡೆ ಸುಳ್ಳು ಸುದ್ದಿ ಏನಾರ ಅಂತ ಹೇಳ್ತೀರಿ.
ಕೂಡ್ಲಿ ಅಪ್ ಅಂಡ್ ಡೌನ್ ಮಾಡ್ತೇವ್ರಿ ಲಾಸ್ಟ್ ಬಸ್ ಇದೇ ಪ್ರಾಬ್ಲಮ್ ಇರ್ತದೆ ಎವ್ರಿ ಟೈಮ್ ಡೈಲಿ ಪ್ರಾಬ್ಲಮ್ ಇದೆ ನೋಡ್ರಿ ಆಫೀಸ್ ಅವ್ರು ಹೇಳಿದ್ರೆ ಏನಂತಾರ ಕೂಡ್ಲಿ ಅಪ್ ಅಂಡ್ ಡೌನ್ ಮಾಡ್ತೇವ್ರಿ ಲಾಸ್ಟ್ ಬಸ್ ಇದೇ ಪ್ರಾಬ್ಲಮ್ ಇರ್ತದೆ ಎವ್ರಿ ಟೈಮ್ ಡೈಲಿ ಪ್ರಾಬ್ಲಮ್ ಇದೆ ನೋಡ್ರಿ ಆಫೀಸ್ ಅವ್ರು ಹೇಳಿದ್ರೆ ಏನಂತಾರ ಲೈಟ್ ಅಲ್ಲಿ ಸ್ವಲ್ಪ ಹೋಗೋದಕ್ಕೆ ವ್ಯವಹಾರ ಆಗಿರ್ಬೇಕು ಸಾರ್ವಜನಿಕ ಭಾಳ ಪ್ರಮಾಣ ಸ್ವಲ್ಪ 45 ಜನ ಬಸ್ ಪೂರಾ ಗ್ಲೋಬಲ್ ಲೈಟ್ ಓಡಿಸ್ಬೇಕು ಲೈಟ್ ಓಡಿಸ್ತಾರೆ ಹೆಂಗ್ ಮಾಡಬೇಕು ಡೈಲಿ ಸೇಮ್ ಸಮಸ್ಯೆ ಆಗಿದೆ. ಇನ್ನೂ ಇದೆ ಸಮಸ್ಯೆ ಸರ್ ಎಸ್ ಕಮ್ಮಿ ಮಾಡ್ತೀವಿ ನಿಮ್ ಡಿ ಎಂ ಕಮ್ಮಿ ಮಾಡ್ತೀವಿ ಎಲ್ಲರೂ ಕಮ್ಮಿ ಮಾಡ್ತೀವಿ ಯಾರು ಏನು ಕೈ ದುಡ್ತಲ್ಲ ಯಾರು ಪ್ಲೀಸ್ ಆಕ್ಷನ್ ತಗೊಳ್ಳಿ ಸರ್ ಬಸ್ ನೋಡ್ರಿ ಲೈಟ್ ಬಸ್ ಈಗ ಹೋಗಿ ಇರ್ತಿದ್ರೆ ಹೆಂಗೆ ಬಸ್ ಲೈಟ್ ಹೋಗೋ ಬಸ್ ಇರ್ತಿದ್ರೆ ಹೆಂಗೆ ಸಾರ್ವಜನಿಕ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನನ್ನ ಸಹೋದ್ಯೋಗಿ ಕೃಷ್ಣ. ಇದೀಗ KSRTCಯಲ್ಲಿ ಈ ರೀತಿಯಾಗಿ ನಡೆದಿರುವಂಥದ್ದು ನಿಜಕ್ಕೂ ಶೋಚನೀಯ. ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಎಸ್ ಗಂಗಾ, ಹೌದು. ನಿನ್ನೆ ಸರಿಸುಮಾರು ಒಂದು 7:30ಯಿಂದ 8 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು. ಏನಂತಂದರೆ ಪ್ರತಿದಿನ ಓಡಾಡುವಂಥ ರೂಟ್ ಅದು. ಹಾಗಾಗಿ ನಿನ್ನೆ ಎಂದಿನಂತೆ ಕೂಡ ಹೋಗ್ತಾ ಇತ್ತು. ಸುಮಾರು 8ರಿಂದ ಒಂದು 10 ಜನ ಪ್ಯಾಸೆಂಜರ್ ಇದ್ದರಂತೆ ಆ ಬಸ್ಸಲ್ಲಿ. ಕಲಬುರಗಿ ನಗರದಿಂದ ಏನು 8 ಗಂಟೆಗೆ ಬಸ್ ಹೊರಟಿದೆ, ನಗರ ಒಂದು ದಾಟಿದ ತಕ್ಷಣವೇ ಏಕಾಏಕಿ ಬಸ್ನ ಹೆಡ್ಲೈಟ್ ಆಫ್ ಆಗಿದೆ ಅಂತೆ. ಈ ವೇಳೆ ಪರ್ಯಾಯ ಒಂದು ಮಾರ್ಗವಾಗಿ ಅವ್ರು ಏನು ಮಾಡಿದ್ದಾರೆ, ಕಂಡಕ್ಟ್ರು ಮತ್ತು ಡ್ರೈವರ್ ಸೇರಿಕೊಂಡು ಒಂದು ಮೊಬೈಲ್ ಟಾರ್ಚನ್ನು ಯೂಸ್ ಮಾಡ್ಕೊಂಡು ಬರೋಬ್ಬರಿ ಒಂದು 80ರಿಂದ 90 ಕಿಲೋಮೀಟ್ರ್ ದೂರ ಇದೆ ಯಾವುದು ಈ ಚಿಂಚೋಳಿ ನಗರ. ಅಂದರೆ ಪ್ರತಿದಿನ ಕಲಬುರಗಿ ಮತ್ತು ಚಿಂಚೋಳಿ ನಗರಕ್ಕೆ ಓಡಾಡುವಂಥ ಬಸ್ ಅದು. ಹಾಗಾಗಿ 80 ಕಿಲೋಮೀಟ್ರನ್ನ ಟಾರ್ಚ್ ಬೆಳಕಲ್ಲೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ 8ರಿಂದ 10 ಜನ ಪ್ಯಾಸೆಂಜರ್ ಇದ್ದರಂತೆ. ಆದರೆ ಸುರಕ್ಷಿತವಾಗಿ ತಲುಪಿದ್ದಾರೆ ಅನ್ನುವಂಥದ್ದು ಒಂದು ಶುಭ ಸುದ್ದಿ. ಆದರೆ ಸಾರ್ವಜನಿಕ ವಲಯದಲ್ಲಿ ಏನಂತಂದರೆ ಇದೊಂದು ಡಕೋಟಾ ಎಕ್ಸ್ಪ್ರೆಸ್ ಅನ್ನೋ ರೀತಿ ಒಂದು ಟೈಟಲ್ ಹಾಕ್ಬಿಟ್ಟು ಈ ಗೃಹ ಸಚಿವರು ಯಾರು ಪ್ರಿಯಾಂಕ ಖರ್ಗೆ ಅವರಿಗೆ ವ್ಯಂಗ್ಯ ಮಾಡ್ತಾಯಿದ್ದಾರೆ. ಯಾಕೆಂತಂದರೆ ನಿಮ್ಮ ಒಂದು ತವರಲ್ಲೇ ಈ ರೀತಿ ಇಂಥ ದುಸ್ಥಿತಿ ಬಂದಿದೆ ಸರ್ಕಾರಕ್ಕೆ ಅಂತಂದರೆ ನಾವು ಏನು ಹೇಳೋದು? ನಮಗೊಂದು ನ್ಯಾಯ ನಿಮಗೊಂದು ನ್ಯಾಯನಾ? ಒಂದು ಸಣ್ಣ ಒಂದು ಲೈಸೆನ್ಸ್ ಇಲ್ಲ, ಇನ್ನೊಂದು ಹೆಲ್ಮೆಟ್ ಇಲ್ಲ, ಒಂದು ಹೆಡ್ಲೈಟ್ ಇಲ್ಲ ಅಂತಂದ್ರೂ ಸಾವಿರ ಫೈನ್ ಹಾಕ್ತೀರಾ. ಈಗ ಯಾರು ನಿಮ್ಗೆ ಫೈನ್ ಹಾಕಬೇಕು? ಇದಕ್ಕೆ ಯಾರು ಜವಾಬ್ದಾರರು? ಏನಾದರೂ ಪ್ರಾಣಹಾನಿ ಆಗಿದ್ದರೆ ಇದಕ್ಕೆ ಹೊಣೆ ಯಾರು ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಎದ್ದಿದೆ. ಹಾಗೂ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಯಾವುದೋ ಸ್ಥಳೀಯ KKRTC ಏನು ಡಿಪೋ ಇದೆ, ಈ ಬಸ್ಸದು ಹೆಡ್ಲೈಟ್ ಸರಿಯಾಗಿ ಇತ್ತು, ಏಕಾಏಕಿ ಆಫ್ ಆಗಿದೆ. ಅದಕ್ಕೆ ಒಂದು ತಾಂತ್ರಿಕ ದೋಷ ಅಂದರೆ ವೈರಿಂಗಲ್ಲಿ ಪ್ರಾಬ್ಲಮ್ ಆಗಿತ್ತು, ಏಕಾಏಕಿ ಕಟ್ ಆಗಿದೆ, ಹಾಗಾಗಿ ಹೆಡ್ಲೈಟ್ ಆಫ್ ಆಗಿದೆ. ಬಸ್ಸನ್ನು ನಾವು ಬದಲಾಯಿಸಿದ್ದೀವಿ, ಈಗ ಹೊಸ ಬಸ್ಸನ್ನು ಬಿಟ್ಟಿದ್ದೀವಿ, ಇನ್ನು ಮುಂದೆ ಈ ರೀತಿ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ ಗಂಗಾ. ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಇದು ಅತ್ಯುತ್ತಮ ಸಾರಿಗೆ ವ್ಯವಸ್ಥೆಯನ್ನ ಹೊಂದಿರುವಂತಹ ರಾಜ್ಯದ ಸಾರಿಗೆ ಇಲಾಖೆಯ ದುಸ್ಥಿತಿ. ಕೆಟ್ಟು ಹೋಗಿರುವಂತಹ ಹೆಡ್ಲೈಟ್ ಅನ್ನ ಹಾಕಿಸದ ದುಸ್ಥಿತಿಗೆ ಸಾರಿಗೆ ಇಲಾಖೆ ತಲುಪ್ತಾ ಅಂತ ಕತ್ತಲೆಯಲ್ಲಿಯೇ ಬಸ್ ಸಂಚಾರ. ಜನರ ಜೀವನಕ್ಕೆ ಬೆಲೆಯೇ ಇಲ್ವಾ? KKRTC ಇಲಾಖೆ ಯಾವಾಗ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ? ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರಾ? ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಕೂಡ ಅಶ್ವವೇಗ ನ್ಯೂಸ್ನಿಂದ ಕಳಕಳಿಯ ಮನವಿಯಾಗಿದೆ.